ಯುಗಾದಿ ಹಬ್ಬದಲ್ಲಿ ನನಗಂತೂ ತುಂಬ ಖುಷಿ ಸಂತೋಷ ಇರುತ್ತೆ. ಯಾಕೆ ಅಂತಂದರೆ ನಾನು ಇದನ್ನು ನನ್ನ ತವರು ಮನೇಲಿ ಆಚರಣೆ ಮಾಡ್ತೀನಿ. ನಮ್ಮ ಮನೇಲಿ ಇದಕ್ಕೂ ಕೂಡ ಎಡೆ ಇಡ್ತಾರೆ. ಬೆಳಗ್ಗೆ ಎದ್ರೆ ಅವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಮಮ್ಮಿ ರಂಗೋಲಿ ಹಾಕೋದು, ಪಪ್ಪ ತೋರಣ ಕಟ್ಟೋದು, ಪ್ರತಿಯೊಬ್ಬರಿಗೂ ನಾನು ಎಣ್ಣೆ ಹಚ್ಚಬೇಕು. ಇನ್ನು ಸ್ವಲ್ಪ ಒಳಗಡೆ ಅಡುಗೆ ಕೆಲಸದ ರೆಡಿ ಮಾಡ್ಕೊಳ್ತಾಳೆ. ಅವಳಿಗೆ ಅಣ್ಣ ತರಕಾರಿ ಹೆಚ್ಚಿಕೊಡೋದ್ರಲ್ಲಿ ಹೆಲ್ಪ್ ಮಾಡ್ತಾನೆ. ನಮ್ಮನೇಲಿ ಮಕ್ಕಳಿಗೆ ಲಾಸ್ಟ್ ಸ್ನಾನ ಎಣ್ಣೆ ಹಚ್ಬಿಟ್ಟು ಬಿಟ್ಬಿಡ್ತೀವಿ. ಅವ್ರ ಪಾಡಿಗೆ ಅವರು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ನಾವು ಅಡುಗೆ ಕೆಲಸ ಮತ್ತೆ ಮಮ್ಮಿ ಪಪ್ಪ ಸೇರ್ಕೊಂಡು ಎಡೆ ಇಡೋದಕ್ಕೆಲ್ಲ ರೆಡಿ ಮಾಡ್ತಾರೆ. ಬೇವು ಬೆಲ್ಲ ಕೂಡ ಪಪ್ಪನೇ ರೆಡಿ ಮಾಡ್ತಾರೆ. ಈ ವಿಡಿಯೋನ ನಾನು ಹಾಕ್ತಾ ಇರೋದು ತುಂಬಾ ಲೇಟ್ ಆಗಿದೆ, ಅದು ನನಗೆ ಗೊತ್ತಾಗ್ತಾ ಇದೆ. ದಯವಿಟ್ಟು ಕ್ಷಮೆ ಇರಲಿ. ಇನ್ನು ನಾವು ಎಡೆ ಎಲ್ಲ ಇಟ್ಟಾದ್ಮೇಲೆ ಪ್ರತಿಯೊಬ್ಬರಿಗೂ ಮಮ್ಮಿನೇ ಬೇವು ಬೆಲ್ಲನ ತಿನ್ನಿಸ್ತಾರೆ. ಈ ನಮ್ಮ ಹೊಸ ವರ್ಷ ಎಲ್ಲರ ಬಾಳಲ್ಲೂ ಕೂಡ ಸಿಹಿ ಕಹಿನ ಸಮಾನವಾಗಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಎಲ್ಲರೂ ಕೂಡ ಖುಷಿಯಿಂದ ಯುಗಾದಿ ಹಬ್ಬನ ಆಚರಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ಹಬ್ಬದ ಆಚರಣೆ ಎಲ್ಲ ನಮ್ಮ ಅಜ್ಜಿ ತಾತ ಹೇಳ್ಕೊಟ್ಟಂಗೆ ಅಪ್ಪ ಅಮ್ಮ ಮಾಡ್ಕೊಂಡು ಬಂದಿದ್ದಾರೆ. ಅವರು ಹೇಳ್ಕೊಟ್ಟಾಗೆ ನಾವು ನಡೆಸ್ಕೊಂಡು ನಮ್ಮ ಮಕ್ಕಳಿಗೂ ಹೇಳ್ಕೊಡ್ತಾ ಇದ್ದೀವಿ. ನಾವು ಕೂಡ ಒಂದು ಆಚರಣೆ ಮಾಡಿ ನಮ್ಮ ಜೊತೆ ಆಚರಣೆಯಲ್ಲಿ ಪಾಲ್ಗೊಳ್ಳಂಗೆ ಮಾಡಿದ್ರೆ ಅವ್ರಿಗೂ ಕೂಡ ಎಲ್ಲ ಸಂಸ್ಕೃತಿ ಎಲ್ಲರ ಬೆಲೆನೂ ಕೂಡ ಅರ್ಥ ಆಗುತ್ತೆ. ನನಗೆ ಇದೇ ಥರ ಇರೋದಕ್ಕಿಷ್ಟ, ಅಂದರೆ ಕೂಡು ಕುಟುಂಬವಾಗಿ ಎಲ್ಲರ ಜೊತೆ ಖುಷಿಯಾಗಿ ಇರೋದಕ್ಕಿಷ್ಟ. ನಾವು ಹೀಗೇನೆ ಎಲ್ಲ ಹಬ್ಬನೂ ಕೂಡ ಮಾಡೋದು. ಥ್ಯಾಂಕ್ ಯು.